ಡೈಲಿ ದುಡ್ಡು ಕೊಟ್ಟು ತಿಂತಾ ಇದ್ವಿ ಇಲ್ಲಿ ಹೌದು ಸರ್. ಇವತ್ತು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಏನಿಲ್ಲ ಸರ್, ಡಿ ಬಾಸ್ ಅವ್ರ ಬರ್ಡೇ, ಅದರಿಂದ ಇವತ್ತು ಅವ್ರ ಅಭಿಮಾನಿಗಳಾಗಿ ನಾವು ಅವರು ಎಲ್ಲ ಇವತ್ತು ಫ್ರೀ ಆಗಿ ಏನೋ ಮಾಡ್ತಾ ಇದಾರೆ. ನಾವು ಬಂದು ಟೇಸ್ಟ್ ಮಾಡಿ ತಿಂತಾ ಇದೀವಿ. ದಿನ ಬಂದು ತಿಂತೀವಿ ನಾವು, ಡೈಲಿ ಕಸ್ಟಮರ್ಸ್. ಫ್ರೀ ಆಗಿ ಕೊಡ್ತಾ ಇದ್ದಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೇದಾಗ್ಲಿ ಸರ್, ಇನ್ನೂ ಹೀಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಬೆಳೀಲಿ ಅಂತ ಇಷ್ಟಪಡ್ತೀವಿ. ಚೆನ್ನಾಗಿರ್ಲಿ ಸರ್. ಓಕೆ, ಥ್ಯಾಂಕ್ ಯು. ನಾವು ಡೈಲಿ ಬರ್ತಾ ಇದೀವಿ ಮ್ಯಾಮ್, ಆಗ್ಲೇ ಒಂದ್ 2 ವರ್ಷ ಆಯ್ತು. 2 ವರ್ಷದಿಂದ ಟೇಸ್ಟ್ ಅವಾಗ ಏನಿದೆ ಟೇಸ್ಟ್ ಇವತ್ತು ಹಂಗೆ ಇದೆ. ಡೈಲಿ ಇದ್ದ ಟೇಸ್ಟ್ ಇವತ್ತು ಇದೆ. ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್. ಈ ಫಿಶ್ ಸ್ಟಾಲ್ ಅಲ್ಲಿ ಬಂದು ದಿನ ಫಿಶ್ ತಿಂತಿದ್ದೆ. ಇವತ್ತು ಹಂಗೆ ಬಂದು ತಿಂದೆ. ಇವತ್ತು ಬಂದು ತಿಂದಿದ್ದಕ್ಕೆ ದುಡ್ಡು ಬೇಡ ಅಂತ, ದುಡ್ಡು ಕೊಡಕ್ಕೆ ಹೋದೆ, ದುಡ್ಡು ಬೇಡ ಅಂತಂದ್ರು. ಏನಕ್ಕೆ ಅಂತ ಕೇಳಕ್ಕೆ ಡಿ ಬಾಸ್ ಪ್ರಯುಕ್ತ ಬರ್ಡೇ ಪ್ರಯುಕ್ತ ಬೇಡ ಅಂತಂದ್ರು. ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ತುಂಬ ಖುಷಿ ಆಯಿತು. ನಮಸ್ಕಾರ, ನಮ್ಮ ಟ್ಯಾಕ್ಸ್ ವಿತ್ ಚಾನಲ್ ನೋಡ್ತಿರೋ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ನಾನು ಬಂದಿರುವಂಥ ಜಾಗ ಬೆಂಗಳೂರಿನ ವಿಜಯನಗರದಲ್ಲಿ ಇರುವಂಥ ಒಂದು ಚಾಮುಂಡೇಶ್ವರಿ ತವಾ ಫ್ರೈ ಅನ್ನೋ ಒಂದು ಶಾಪ್ ಬಂದಿದ್ದೀನಿ. ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಒಬ್ಬರು ಇಲ್ಲಿ ಫ್ರೀಯಾಗಿ ಮೀನನ್ನು ತವಾ ಫ್ರೈಯನ್ನು ಫ್ರೀಯಾಗಿ ಬಂದಂಥವ್ರು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಇವರು ಬಿಸ್ನೆಸ್ ಬಂದು ತವಾ ಫ್ರೈ ಮಾಡುವಂಥದ್ದು, ಆದರೆ ಈ ಕೂಲಿ ಇವ್ರದ್ದು ಒಂದು ಉದ್ಯೋಗ. ಇವತ್ತು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಬರುವಂಥ ಎಲ್ಲರಿಗೂ ಕೂಡ ಫ್ರೀ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಜನ ನಿಂತಿದ್ದಾರೆ. ಇಲ್ಲಿ ಬಂದಿರೋರು ಯಾರು ಕೂಡ ಮೀನನ್ನ ಫ್ರೀಯಾಗಿ ತಿನ್ನೋಕೆ ಬಂದಿರೋರಲ್ಲ. ಕಾರಣ ಏನಂತಂದ್ರೆ ದರ್ಶನ್ ಅವರು ಈ ಬಾರಿ ಅವರ ಬರ್ತಡೇನ ಆಚರಣೆ ಮಾಡ್ಕೋತಾ ಇಲ್ಲ. ಇದ್ರ ಮುಖಾಂತರ ದರ್ಶನ್ ಅವರ ಅಭಿಮಾನವನ್ನು ತೋರಿಸೋದಕ್ಕೋಸ್ಕರ ಎಲ್ಲರೂ ಕೂಡ ಲೈನ್ ಆಗಿ ಬಂದಿದ್ದಾರೆ. ಇವ್ರಿಗೆಲ್ಲರೂ ಕೂಡ ಮೀನ್ ಸಿಗುತ್ತಾ ಮತ್ತೆ ಯಾರ್ಯಾರು ಸಿಗುತ್ತಾ ಇವರೆಲ್ಲರಿಗೂ ಕೂಡ ಕೊಡ್ತಾ ಇರುವಂತ ಅಭಿಮಾನಿಯನ್ನ ಯಾವ ಕಾರಣ ಕೊಡ್ತಾ ಇದ್ದಾರೆ ಇದು ಕೇಳೋಣ. ಜೊತೆಗೆ ಬಂದಿರುವಂತವ್ರನ್ನ ಕೂಡ ಮಾತಾಡ್ಸೋಣ, ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಸರ್. ಸರ್, ಇಲ್ಲಿ ಇಷ್ಟೊಂದು ಜನ ಇವತ್ತು ತವಾ ಫ್ರೈ ಮೀನ್ ತಗೊಳ್ಳೋದಕ್ಕೆ ಬಂದಿದ್ದಾರೆ. ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಯಾವ ಕಾರಣ ಕೊಡ್ತಾ ಇದ್ದಾರೆ ಸರ್? ನಮ್ ಡಿ ಬಾಸ್ ಬರ್ಡೇ ಇದೆ ಅಲ್ಲ ಬಾಸ್ ಇವತ್ತು, ಹಂಗಾಗಿ ಫ್ರೀ ಕೊಡ್ತಾ ಇದ್ವಿ. ಇವತ್ತು ಬಾಸ್ ಇದು ಈ ವರ್ಷ ಒಂದಿನ ಮಾತ್ರ ಇದೆ. ಇವಾಗ ಫಸ್ಟ್ ಇಕ್ಕಿದೀವಿ ನಾವು. ಇದೇ ಫಸ್ಟ್ ವರ್ಷ ಬಂದು ನಮ್ ಬಾಸ್ ಬರ್ಡೇ, ಹಂಗಾಗಿ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನು ಮುಂದಿನ ವರ್ಷ ಪ್ರತಿ ವರ್ಷ ಕೊಡ್ತೀವಿ. ವರ್ಷ ಕೊಡ್ತೀವಿ ಸರ್. ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀರಾ ಸರ್? ಅವ್ರ ಬರ್ತಡೇಗೆ ನೀವೇ ಕೊಡ್ತೀರಾ? ನಾವು ಫ್ಯಾನ್ಸ್ ಅಲ್ಲ ಸರ್, ನಮ್ಮ ಓನರ್ ಅವ್ರ ಫ್ಯಾನ್ಸ್, ದೊಡ್ಡ ಫ್ಯಾನ್ ನಾವು. ಬಟ್ ಇಲ್ಲಿ ನೋಡ್ಬೋದು ನೀವು ಜನಗಳನ್ನ ಫ್ರೀ ಅಂತ ಇವತ್ತು ಮಾತ್ರ ಇದೆ ಸರ್. ವರ್ಷ ಇರುತ್ತೆ. ಇದು ಫಸ್ಟ್ನೇ ವರ್ಷ ಮಾಡ್ತಾ ಇರೋದು ನಾವು. ಓಪನ್ ಆಗಿ ಒಂದು 7 ತಿಂಗಳಾಯ್ತು ಸರ್ ನಮ್ದು ಶಾಪ್. ಈ ವರ್ಷ ಫಸ್ಟ್ನೇ ವರ್ಷ ಬಂದಿದೆ ನಮ್ಮ ಡಿ ಬಾಸ್ ಬರ್ಡೇ, ಹಂಗಾಗಿ ಫ್ರೀ ಕೊಡ್ತಾ ಇದ್ವಿ. ಚಾಮುಂಡೇಶ್ವರಿ ಆಶೀರ್ವಾದದಿಂದ, ಡಿ ಬಾಸ್ ಆಶೀರ್ವಾದದಿಂದ, ಎಲ್ಲರ ನಿಮ್ಮ ಆಶೀರ್ವಾದದಿಂದ ಇನ್ನೂ ಹೆಚ್ಚಿಗೆ ಆದ್ರೆ ವರ್ಷ ಕೊಡ್ತೀವಿ ಸರ್. ಇದಕ್ಕಿಂತ ಜಾಸ್ತಿನ ಕೊಡ್ತೀವಿ ನೆಕ್ಸ್ಟ್ ವರ್ಷ. ಸರ್, ಇದು ಅಂಗಡಿ ಹೆಸರು ಏನಂತ ನಿಮ್ದು? ಸರ್, ಶ್ರೀ ಚಾಮುಂಡೇಶ್ವರಿ ಫಿಶ್ ತವಾ ಫ್ರೈ ಅಂತಂದಿದೆ ನಮ್ದು. ಕ್ಲಬ್ ರೋಡ್ ಹತ್ರ ಬರುತ್ತೆ. ಕ್ಲಬ್ ರೋಡ್ ಅಲ್ಲಿ ವಿಜಯನಗರ ಕ್ಲಬ್ ಪಕ್ಕ ವಿಜಯನಗರ ಕ್ಲಬ್ ರೋಡ್ ಅಲ್ಲಿ ಬರುತ್ತೆ ಸರ್. ಇಲ್ಲಿ ಡೈಲಿ ಇರುತ್ತೆ ಸರ್ ಇದು? ಸೋಮವಾರ ಒಂದ್ ಬಿಟ್ಟು ಎಲ್ಲ ಡೈಲಿ ಇದೇ ಇರುತ್ತೆ ಸರ್. ಮ್ಯಾಮ್ ನಿಮಗೆ 4 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ ಮ್ಯಾಮ್. 10:30 ಇರುತ್ತೆ. ಡೈಲಿ 4 ಸಂಜೆ ಡೈಲಿ ಮಾರಾಟ ಇರುತ್ತೆ. ಇವತ್ತು ಒಂದಿನ ಮಾತ್ರ ಇಲ್ಲ ಡೈಲಿ ಇರುತ್ತೆ. ಅಲ್ಲ, ಇವತ್ತು ಫ್ರೀ ಕೊಡ್ತಾ ಇದ್ದಾರೆ. ಡೈಲಿ ವ್ಯಾಪಾರ ಇರುತ್ತೆ. ಇವತ್ತು ಮಾತ್ರ ಬಾಸ್ ಬರ್ಡೇ ಅಲ್ವಾ, ಡಿ ಬಾಸ್ ಬರ್ಡೇ. ಅವ್ರಿಗೆ ನಾವು ಇಷ್ಟ ದಿನ ಏನೋ ಹೇಳ್ಬೋದು. ಹೇಳಿ ಏನಾದ್ರು ಹೇಳಿ, ಏನ್ ತೊಂದ್ರೆ ಇಲ್ಲ. ಇಷ್ಟ ದಿನ ಏನೋ ಒಂದು ಕಷ್ಟದಲ್ಲಿದ್ರು, ಇವಾಗ ಬಂದಿದ್ದಾರೆ. ಹಂಗಾಗಿ ಅವ್ರಿಗೆ ಇಷ್ಟ ದಿನ ಸಪೋರ್ಟ್ ಮಾಡಕ್ ಆಗ್ಲಿಲ್ಲ. ಇನ್ ಮುಂದೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಲ್ಲ ನಾವು. ಅಂದ್ರೆ ನಿಮ್ಮ ಉದ್ದೇಶ ಇಲ್ಲಿ ಬಂದಂತವ್ರಿಗೆ ಅನ್ನದಾನ ಮುಖಾಂತರ ಈ ತರ ಕೊಟ್ಟು ಅವ್ರಿಗೆ ಆರೈಕೆ ಕೊಡ್ಬೇಕು ನಿಮ್ಮ ಉದ್ದೇಶ, ಅಭಿಮಾನ. ನಿಜವಾಗ್ಲೂ ಕೂಡ ಅದು ಒಳ್ಳೇದು. ಆರಾಧುರ ಏನೇನೋ ಮಾಡೋ ಬದಲು ನಾವಲ್ಲ, ನಮ್ಮ ಬಾಸ್ ಇದಾರೆ ಇಲ್ಲಿ, ಅವ್ರು ತೋರ್ಸ್ಬೋದು ಬೇಕಾದ್ರೆ ನೀವು ಆ ಕಡೆ. ತೋರಿಸಿ. ಎಷ್ಟು ಕೆಜಿ ಫಿಶ್ ಕೊಡ್ತಾ ಇದೀರಾ ಸರ್ ಇವತ್ತು? ಸರ್, ಇವತ್ತು 60 ಕೆಜಿ ಹಾಕಿದ್ದೀನಿ. ಇವತ್ತು 50 ಅಂತ ಮ್ಯಾನೇಜ್ ಇದು ಮಾಡಿದ್ದು, ಅದು ಎಲ್ಲ ನೋಡ್ಬಿಟ್ಟು 60 ಕೆಜಿ ಹಾಕಿದ್ದೀನಿ. ಅದು ಕೂಡ ಸಾಲ್ತಿಲ್ಲ, ನೋಡ್ತಾ ಇದ್ರಿ. ಈಗ ಎಮರ್ಜೆನ್ಸಿ ಎಲ್ಲಿ ತರಕ್ ಆಗ್ತಿಲ್ಲ ನಮ್ಗೆ. 60 ಕೆಜಿ ತಂದಿರು ಕೂಡ ಸಾಕಾಗ್ತಿಲ್ಲ. ನೀವೇ ನೋಡ್ತಿದ್ದೀರಿ ಇಲ್ಲಿ. ಹೌದಾ? ಹಂಗಾಗಿ ಈಗ ಎಮರ್ಜೆನ್ಸಿ ತರ್ಬೇಕಂದ್ರೆ ಈಗ ಸಿಗಂಗೂ ಇಲ್ಲ. ಸೋಲ್ಡ್ ಔಟ್ ಆಗೋವರೆಗೂ ಇದ್ದೇ ಇರುತ್ತೆ ಸರ್. ಸರ್, ಡೈಲಿ ಎಷ್ಟು ಕೆಜಿ ವ್ಯಾಪಾರ ಮಾಡ್ತೀರಿ? 50 ಕೆಜಿ ಡೈಲಿ ತಂದೆ ತರ್ತೀನಿ. ರೆಗ್ಯುಲರ್ ಆಗಿ 50 ಕೆಜಿ ಮಾಡ್ತಿದ್ರಿ, ಇವತ್ತು 60 ಕೆಜಿ ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಹೌದು ಸರ್. ಒಂದು ಪೀಸ್ ಎಷ್ಟು ಮಾರಾಟ ಮಾಡ್ತಿದ್ರಿ ಸರ್? 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ದು. 50 ರೂಪಾಯಿ ಮಾರ್ತಿದ್ ನೀವು ಫ್ರೀ ಆಗಿ ಕೊಡ್ತಾ ಇದ್ದೀರಾ? 50 ರೂಪಾಯಿ ಸ್ಟಾರ್ಟ್ ಆಗುತ್ತೆ ಸರ್. ಇನ್ನೂವರೆಗೂ 80 ರೂಪಾಯಿ ಇದೆ, 100 ರೂಪಾಯಿ ಇದೆ, 150 ಇದೆ, 200 ಇದೆ, 250 ಇದೆ. ಹೈಯೆಸ್ಟ್ 200, 250 ಸರ್. ಅದ್ರೊಳಗೆ ಇರುತ್ತೆ ರೇಟ್ ನಮ್ದೆಲ್ಲ. ಸರ್ ಮ್ಯಾಮ್, ನಿಮಗೆ ಸ್ಲೈಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಲೈಸು, ಬಾಂಗ್ಡಾ, ಜಿಲೇಬಿ, ಮತ್ತೆ ಅಂಜಲು, ಕ್ರಾಬು, ಇದು ಪ್ರಾನ್ಸ್, ಮತ್ತೆ ಬೂತಾಯಿ, ಒಂದು 8-9 ತರ ಸಿಗುತ್ತೆ ಸರ್. ಇದೀಗ ಫಸ್ಟ್ನೇ ವರ್ಷ ಪ್ರಯತ್ನ ಮಾಡಿದ್ದೀರಾ? ಹೌದು. ಜೊತೆಗೆ ಇಷ್ಟು ಜನ ಬರ್ತಾರೆ ಅಂತ ಅನ್ಕೊಂಡಿದ್ದೆಲ್ಲ ಸರ್. ನಾವು ನಿಮ್ಮ ಅಂಗಡಿ ಓಪನ್ ಮಾಡೋಕ್ಕಿಂತ ಮುಂಚೆನೆ ಜನ ಬಂದು ನಿಂತಿದ್ರು. ನಾನ್ ಫಸ್ಟ್ ಬಂದಾಗ
ಹೌದು ಸರ್. ನಿಮ್ಗೆ ಏನೋ ಗಾಬರಿ ಆಯ್ತಾ, ಆಶ್ಚರ್ಯ ಆಯ್ತಾ, ಖುಷಿ ಆಗ್ತಿದೆ, ಏನಾಗ್ತಿದೆ? ಖುಷಿ ಆಗ್ತಿದೆ ಸರ್, ಖುಷಿನೂ ಆಗ್ತಾ ಇದೆ. ಹಿಂಗೆ ಎಲ್ಲರಿಗೂ ಸಾಲ್ತಿಲ್ಲ ಅಂತ ಸ್ವಲ್ಪ ಬೇಜಾರು ಆಗ್ತಾ ಇದೆ. ಇನ್ನು ಜಾಸ್ತಿ ಬೇಜಾರು ಆಗ್ತಾ ಹಾಕ್ಸ್ಬೇಕಿತ್ತು. ಈ ಪರಿ ನಾವು ಅನ್ಕೊಂಡಿದ್ದೇವೆ ಸರ್. ಮುಂದಿನ ವರ್ಷ ಅನ್ಕೊಂಡಿದ್ರೆ ಮಾಡಿ ಸರ್. ಮುಂದಿನ ವರ್ಷ ಇದಕ್ಕಿಂತ ಜಾಸ್ತಿ ಇದು ಮಾಡ್ತೀವಿ ಸರ್. ನಿಮ್ಮ ಅಭಿಮಾನ ನೋಡ್ರೆ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಕೈ ಪೈ ಸುಟ್ಕೊಂಡ್ ಗಿಟ್ಕೊಂಡೆಲ್ಲ ಹಾಕ್ತಾ ಇದ್ರಿ, ಆದ್ರೂ ಕೂಡ ಆಮೇಲೆ ಮಾತಾಡಿ. ಕೈಗೆ ಎಲ್ಲ ಸುಟ್ಕೊಂಡ್ ಗಿಟ್ಕೊಂಡೆಲ್ಲ ಮೀನ್ ಹಾಕಿ ಹಾಕಿ ಕೊಡ್ತಾ ಇದ್ರಿ ಬೇಗ ಬೇಗ. ಹೌದು ಹೌದು ಸರ್. ನಿಮ್ಮ ಅಭಿಮಾನನೂ ಕೂಡ ಗೊತ್ತಾಗ್ತಾ ಇದೆ. ಎಲ್ಲ ಇವತ್ತು ಡೈಲಿ ಇಷ್ಟು ರಶ್ ಅಂದ್ರೆ ನಮ್ದು 6 ಗಂಟೆ ಮೇಲೆ ರಶ್ ಆಗುತ್ತೆ. ಡೈಲಿ ರಶ್ ಆಗ್ತಿದೆ. 6 ಗಂಟೆ ಮೇಲೆ ಬೇಕಾದ್ರೆ ನೀವು ಬನ್ನಿ, ಇದೇ ರಶ್ ಇರುತ್ತೆ. ಇದೇ ರಶ್ ಹಿಂಗಿರಲ್ಲ, ಇದ್ರಾಗ ಅರ್ಧನೇ ಇದೇ ಇರುತ್ತೆ. ಯಾವತ್ತೂ ಕೂಡ 7 ತಿಂಗಳಲ್ಲಿ 7 ತಿಂಗಳಲ್ಲಿ ಯಾವತ್ತೂ ಕೂಡ ಇಷ್ಟು ಜನ ನೋಡಿರ್ಲಿಲ್ಲ ನೀವು? ನೋಡೇ ಇರ್ಲಿಲ್ಲ ಸರ್. ಅಂದ್ರೆ ನಿಮ್ ಅಂಗಡಿ ತುಂಬಾ ರೆಕಗ್ನೈಸೇಷನ್ ಆಗೋಯ್ತು ಇವತ್ತು. ಇದೆ, ಇತ್ತು ಕ್ರೌಡ್ ಇದೆ ಇರುತ್ತೆ, ಬಟ್ ಈ ತರ ಇಲ್ಲ, ಇದ್ದಿದ್ದಿಲ್ಲ, ಅವತ್ತಿದ್ದಿಲ್ಲ. ಇನ್ನೊಂದೇನು ಅಂದ್ರೆ ನೀವ್ ಯಾರಿಗೂ ಕೂಡ ಲೈನ್ ಅಲ್ಲಿ ನಿಂತ್ಕೊಳ್ಳಿ, ಗಲಾಟೆ ಮಾಡ್ಬಿಡಿ, ಶಿಸ್ತು ಅಂತ ಏನು ಹೇಳಿಲ್ಲ. ಅವ್ರು ಎಷ್ಟೊಂದು ನೀಟಾಗಿ ಬಂದ್ ನಿಂತ್ಕೊಂಡ್ರು. ತುಂಬಾ ಜನ ಹೇಳ್ತಾರ ದರ್ಶನ್ ಅಭಿಮಾನಿಗಳು ಒಂದ್ ರೀತಿ ಹಂಗೆ ಹಿಂಗೆ ಅಂತಾರೆ. ಇಲ್ಲಿ ನೋಡ್ರೆ ಗೊತ್ತಾಗ್ತಾ ಇದೆ ಅಲ್ವಾ? ಇವಾಗ ಒಂದ್ಸಲ ತೋರಿಸಿ, ಎಲ್ಲರೂ ಡಿ ಬಾಸ್ ಅಭಿಮಾನಿಗಳನ್ನು ಜಾಸ್ತಿ ಬಂದಿರ್ಬೋದು. ಎಷ್ಟು ಶಿಸ್ತುಬದ್ಧವಾಗಿ ಇಸ್ಕೊತಾ ಇದ್ದಾರೆ. ನಾವೇನು ಹೇಳೇ ಇಲ್ಲ ಅವ್ರಿಗೆ, ಒಂದು ಅನೌನ್ಸ್ ಮಾಡಿಲ್ಲ, ಏನು ಮಾಡಿಲ್ಲ. ಇರ್ಲಿ ಸರ್, ಇರ್ಲಿ ಸರ್. ಲೈನ್ ಆಗಿ ನಾವ್ ಹೇಳಿಲ್ಲ, ಬಿಟ್ಟಿಲ್ಲ. ಲೈನ್ ಆಗಿ ಅವರೇ ಒಂದೊಂದೇ ಇಸ್ಕೊಂಡ್ ಹೋಗ್ತಿದಾರೆ. ಇವಾಗ ಒಂದ್ ಸಾಕು, ಉಳಿದ್ರೆ ಮತ್ತೆ ಇಸ್ಕೊಂಡ್ ಹೋಗ್ತಿವಿ ನಾವು. ಈಗ ಒಂದೊಂದೇ ಸಾಕು ನಮ್ಗಂತ, ಒಂದೊಂದೇ ಇಸ್ಕೊಂಡ್ ಹೋಗ್ತಿದಾರೆ ಎಲ್ಲರೂ ಅಂತ. ಓಕೆ ಸರಿ. ದರ್ಶನ್ ಅವ್ರದ್ದು ಹುಟ್ಟು ಹಬ್ಬ ಆಯ್ತು ಸರ್, ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದೆ. ಬಂತು ರೀಲ್ಸ್, ನಮ್ಮ ಫ್ರೆಂಡ್ ಶೇರ್ ಮಾಡಿದ್ರು, ಅದಕ್ಕೆ ಬಂದು ನೋಡಿದೆ, ಕೊಡ್ತಾ ಇದ್ರು. ನಮಗೂ ಇಷ್ಟ ಆಯ್ತು. ಇವಾಗ ಯಾಕಂದ್ರೆ ಒಂದಿಷ್ಟು ಜನ ಯಾರ್ದೋ ಬರ್ತಡೇಗೋಸ್ಕರ ಇನ್ನೊಂದ್ ಕಡೆ ಕ್ಲಬ್ ಮತ್ತೆ ಅಲ್ಲಿ ಇಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾರ. ಹೌದು. ಆ ತರ ಮಾಡೋದಕ್ಕಿಂತ ಒಂದ್ 4 ಜನಕ್ಕೆ ಈ ತರ ಊಟ ಹಾಕಿದ್ರೆ ಅವ್ರಿಗೆ ಹೆಮ್ಮೆ ಆಗತ್ತೆ, ಮತ್ತೆ ಇಲ್ಲಿಂದ ಇಲ್ಲಿ ಬಂದು ತಿಂದವ್ರಿಗೆ ಒಂದ್ ಹೆಸರು ಇರುತ್ತೆ. ಹೌದೌದು. ಒಬ್ರು 1000 ರೂಪಾಯಿ ಮಾಡಕ್ಕಿಂತ 1000 ರೂಪಾಯಿದಲ್ಲಿ ಒಂದ್ 10 ಜನಕ್ಕೆ ಊಟ ಕೊಟ್ರೆ 10 ಜನನು ಖುಷಿಯಾಗಿರ್ತಾರೆ. 1000 ತಗೊಂಡೋಗಿ ಅಲ್ಲಿ ವೇಸ್ಟ್ ಆಗಿ ಖರ್ಚು ಮಾಡಬಹುದು, 4 ಜನ ಊಟ ಕೊಟ್ರೆ ಒಳ್ಳೇದು ಅಂತ ಇದೆ. ಒಳ್ಳೇದು ಸರ್. ಅಂದ್ರೆ ಇವ್ರು ದರ್ಶನ್ ಅವರ ಅಭಿಮಾನಿ ಒಬ್ರು ಈ ತರ ಫ್ರೀ ಆಗಿ ಕೊಡ್ತಾ ಇರೋದು ಇಲ್ಲಿ. ನೀವು ಅವ್ರಂತ ಅವ್ರೇ ಕೊಡ್ಬೇಕಂತಂದ ನೇಮ್ ಇಲ್ಲ ಸರ್. ದರ್ಶನ ಕೊಡ್ಬೇಕು ಅಂತ ಏನಿದಿಲ್ಲ. ಇಲ್ಲ, ಅವ್ರೇ ಕೊಡ್ಬೇಕು, ಅಭಿಮಾನಿಗಳು ಕೊಡ್ಬೇಕಂತಂದ ಏನಿಲ್ಲ, ಎಲ್ರು ಕೊಡ್ಬೋದು. ಉತ್ತರ ಕರ್ನಾಟಕ ಸರ್. ಉತ್ತರ ಕರ್ನಾಟಕದವ್ರ? ಕೊಪ್ಪಳ ಸರ್. ಹೇಳಿ, ಬಾಯಿ ತಿರ್ಗಡೆ, ಫುಲ್ ಬಾಯಿ. ರೆಡಿ, ಮಾತಾಡಿ ಸರ್. ಇಲ್ಲಿ ಏನಕ್ಕೆ ಅಂತ ಬಂದಿದ್ದೀರಾ ಸರ್? ಸರ್, ಇಲ್ಲಿ ದರ್ಶನ್ ಅವ್ರು ಹುಟ್ಟಿದಪ್ಪ ಇವತ್ತು. ಇಲ್ಲಿ ವರ್ಷನವರು ತವಾ ಮೀನ ಫ್ರೈ ಮಾಡಿ ಫ್ರೀಯಾಗಿ ಜನಗಳಿಗೆ ದನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಪ್ರಯುಕ್ತ ಡಿ ಬಾಸ್ ಅವ್ರ ಪ್ರಯುಕ್ತ ಕೊಡ್ತಾ ಇದ್ದಾರೆ. ಇನ್ನೊಂದ್ ಸ್ವಲ್ಪ ಐಟಿ. ನೀವು ಅವ್ರ ಅಭಿಮಾನಿನ? ಹೌದು ಸರ್. ಇದು ಕೊಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಯಾರು ಮಾಡಕ್ ಆಗಲ್ಲ, ಮಾಡ್ತಾರಲ್ಲ ಅದು ಸಂತೋಷ ಪಡ್ಬೇಕು. ಈಗ ದರ್ಶನ್ ಅವರು ಅವ್ರ ಬರ್ತಡೆಗೆ ಯಾವುದೇ ರೀತಿ ಆರ ತುರಾಯಿ ಏನು ತರಬೇಡಿ, ಅಕ್ಕಿ ರೇಸನ್ನು ಗೋಧಿ ತಗೊಬನ್ನಿ ಬಡವರು ಕೊಡೋಣ ಅಂತಿರು. ಅದೇ ರೀತಿ ಈ ತರ ಫ್ರೀಯಾಗಿ ಊಟವನ್ನ ಕೊಡ್ತಾ ಇದಾರಲ್ಲ, ಇವ್ರ ಬಗ್ಗೆ ಏನ್ ಅನ್ಸುತ್ತೆ? ತುಂಬಾ ಒಳ್ಳೇದಾಗುತ್ತೆ, ತಿಂದಂಗಾಗುತ್ತೆ, ಬಡವರು ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ ಅವ್ರು ಮಾಡ್ತಾ ಇರೋದು. ಓಕೆ, ಡಿ ಬಾಸ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ವಲ್ಪ ಐಟಿಗಳಿಗೆ ಯಾಕೆ ಕೈ ಕೆಳಗಡೆ ಬಂದಿತ್ತು? ಡಿ ಬಾಸ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಜೈ ಡಿ ಬಾಸ್. ಜೈ ಬಿಡಿ, ಒಂದೇ ಮಾತು ಮುಗಿಸ್ಬಿಟ್ರೆ ಅಷ್ಟೇ. ಈ ಬಾರಿ ಅವರು ಬರ್ತಡೇನ ಆಚರಣೆ ಮಾಡ್ಕೋತಾ ಇಲ್ಲ, ನಿಮ್ಗೆ ಬೇಜಾರಾಗ್ತಿದ್ಯಾ? ಬೇಜಾರೆ, ಏನ್ ಮಾಡಕ್ಕಲ್ಲ, ಜೈಲಿಂದ ಬಂದವ್ರೆ. ಈಗ ನೀವು ಪ್ರತಿ ವರ್ಷ ಹೋಗ್ತಿದ್ರಾ? ಹೋಗ್ತಾ ಇದ್ವಿ. ಹೋಗಿ ವಿಶ್ ಮಾಡಿ ಬರ್ತಿದ್ರಿ? ಹೋಗ್ತಾ ಇದ್ವಿ. ಸರಿ ವಿಶ್ ಮಾಡ್ತಾ ಇರೋ, ಸಿಗ್ತಾ ಇರೋ, ಒಂದ್ಸರಿ ಸಿಗ್ತಾ ಇರ್ಲಿಲ್ಲ. ಏನ್ ಮಾಡಾವತ್ತ ವರ್ಷ ಹೋಗ್ತಾ ಇದ್ವು. ವರ್ಷ ಹೋಗ್ತೀರಿ? ಓಕೆ, ಇಲ್ಲಿಂದನೇ ವಿಶ್ ಮಾಡ್ಬಿಡಿ. ಆಯ್ತು. ಜೈ ಡಿ ಬಾಸ್, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ತೆಗಿಯಲು
ನೀವು ಫಸ್ಟ್ ಸ್ವಲ್ಪ ಹಾಂ ಇದೆ ಬ್ರದರ್ ಏಯ್ ತೋರಿಸಿ ಇವಳು ಬಂದಾಳೆ ನೋಡಿ. ದರ್ಶನ್ ಬರ್ತಡೇ ಪ್ರಯುಕ್ತ ಫಿಶ್ ತಿನ್ನಕ್ಕೆ ಬಂದಿರುವಂಥ ಡಾರ್ಲಿಂಗ್ ಹೀರೋಯಿನ್ ಇವಳು. ಹೀರೋಯಿನ್ ಥರ ಕಾಣಿಸ್ತಾ ಇದೆ.